ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು ನಮಗೆ 1000 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಪ್ರಾಪರ್ಟಿಲಿ ನಮಗೆ 2 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ, ಅದ್ರ ಜೊತೆಗೆ ಡೂಪ್ಲೆಕ್ಸ್ ಹೌಸ್ ಕೂಡ ಎಕ್ಸ್ಟ್ರಾರ್ಡಿನರಿ ಲಕ್ಸುರಿಯಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದ್ದು ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ಬರೀ 3 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ 80 feet ರೋಡ್ ಕೂಡ ಇದೆ. ಈ 80 feet ರೋಡ್ ಬಂದ್ಬಿಟ್ಟು ನಮಗೆ ಬನ್ನರ್ಘಟ್ಟ ಡಿಮಾರ್ಟ್ ಮತ್ತೆ ಕನಕಪುರ A to B ಗೆ ಕನೆಕ್ಟ್ ಆಗುವಂತಹ 80 feet ರೋಡ್. ಈ ಪ್ರಾಪರ್ಟಿಯಿಂದ 1.5 kilometer ದೂರದಲ್ಲಿ ದಯಾನಂದ ಪಬ್ಲಿಕ್ ಸ್ಕೂಲ್ ಮತ್ತೆ NPS ಕೂಡ ಇದೆ ಅಂತ ಹೇಳ್ಬೋದು. BMTC ಬಸ್ ಸ್ಟಾಪ್ ಗೆ ಜಸ್ಟ್ 200 meter ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಕಾರ್ನರ್ ಪ್ರಾಪರ್ಟಿ ಮುಂದೆಗಡೆ ನೋಡಬಹುದು 30 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟ್ ಈಗ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇದೆ. ಎರಡು ಕಡೆನೂ ಫ್ರಂಟ್ ಎಲಿವೇಶನ್ ನೋಡಬಹುದು, ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಆಕ್ಚುಲಿ ನಾರ್ತ್ ಫೇಸಿಂಗ್ ಇರುವಂತಹ ಫ್ರಂಟ್ ಎಲಿವೇಶನ್. ಇದು ಸ್ಟೇರ್ ಕೇಸ್ ನೋಡಬಹುದು, SS ನ ಯೂಸ್ ಮಾಡಿರುವಂತದ್ದು. ಸ್ಟೇರ್ ಕೇಸ್ ಯೂಸ್ ಮಾಡಿರೋ ರೈಲಿಂಗ್ಸ್. ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇರುವಂತಹ ವೆಂಟಿಲೇಷನ್ ಗೆ ಮಾಡಿರುವಂತಹ ಎಲಿವೇಶನ್. ಇದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎರಡು ಕಡೆಯಿಂದನೂ ನಾವು ಎಂಟ್ರಿ ಆಗ್ಬೋದು. ಈಗ ನಾವು ಎಂಟ್ರಿ ಆಗ್ತಾ ಇರೋದು ನಾರ್ತ್ ಫೇಸಿಂಗ್ ಇಂದ ಎಂಟ್ರಿ ಆಗ್ತಾ ಇದೀವಿ. ಈ ನಾರ್ತ್ ಫೇಸಿಂಗ್ ಇಂದ ಎಂಟ್ರಿ ಆದ್ರೆ ನೋಡ್ಬೋದು ಎಕ್ಸಾಕ್ಟ್ ನಮಗೆ ಲಿಫ್ಟ್ ಬರುತ್ತೆ. ಈ ಡೋರ್ ಬಂದ್ಬಿಟ್ಟು ಈ ಗೇಟ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಇಂದ ಎಂಟ್ರಿ ಬರುತ್ತೆ. ಟೋಟಲ್ ಎರಡು ಕಡೆ ಎಂಟ್ರಿ ಇದೆ ಅಂತ ಹೇಳುದಲ್ಲ. ಒಂದು ಈ ಪೋರ್ಷನ್ ಅಲ್ಲಿ ನಾರ್ತ್ ಎಂಟ್ರಿ, ಇದು ಈಸ್ಟ್ ಎಂಟ್ರಿ. ಬೋರ್ವೆಲ್ ಇದೆ ಮತ್ತೆ ಸಂಪ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಗೆ ಆಂಟಿ ಸ್ಕರ್ಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗ್ರೌಂಡ್ ಫ್ಲೋರ್ ನಮಗೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆರಾಮಾಗಿ 3 ಇಂದ 4 ಕಾರ್ಗಳನ್ನ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ನಾವು ನಿಲ್ಸ್ಕೊಬಹುದು. ಅಷ್ಟು ವಿಶಾಲವಾಗಿದೆ ನೋಡಿ. ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ 3 ಕಾರು 4 ರಿಂದ 5 ಟೂ ವೀಲರ್ ಯಾವುದೇ ರೀತಿ ತೊಂದರೆ ಇಲ್ದಿರ ಕ್ಲೀನ್ ಆಗಿ ನಿಲ್ಸ್ಕೊಬಹುದು. ಅಷ್ಟು ವಿಶಾಲವಾಗಿದೆ ಈ ಪಾರ್ಕಿಂಗು. ಫ್ಲೋರಿಗೆ ಆಂಟಿಸ್ಕರ್ಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಪಿಲ್ಲರ್ಗಳು ನೋಡಬಹುದು, ಪಿಲ್ಲರ್ಗಳಿಗೆ ಫುಲ್ ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಪಿಲ್ಲರ್ ಗಳೇನಿದೆ ಔಟರ್ ಸ್ಟ್ರಕ್ಚರ್ ಗೆ ನಮಗೆ ಗ್ರಾನೈಟ್ ನ ಕ್ಲೈಡಿಂಗ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫುಲ್ ಕವರ್ ಆಗಿದೆ ನೋಡಿ. ಇದು ಪಕ್ಕದ್ದು ಸೈಟ್ ಗೆ ಫುಲ್ MS ಅಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ ನಮಗೆ ಕವರ್ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ಎಲಿವೇಶನ್ಗೋಸ್ಕರ ಇದೊಂದು ಖಾಲಿ ಇದೆ, ಮಾಮೂಲಿ ಗೇಟು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇದನ್ನು ಕವರ್ ಮಾಡ್ಕೊಂಡ್ರೆ ಫುಲ್ ಬಂದೋಬಸ್ತವಾಗಿ ಫುಲ್ 100% ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಔಟರ್ ಸ್ಟೇರ್ ಕೇಸು ವಿತ್ ಲಿಫ್ಟ್ ಇದೆ ಈ ಪ್ರಾಪರ್ಟಿಗೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡಬಹುದು ಈ ಲಿಫ್ಟ್ ಔಟರ್ ವಾಲ್ಗಳಿಗೆ ಏನ್ ಕೊಟ್ಟಿದ್ದಾರೆ ನೋಡಿ, 2x4 ಬೆಟರ್ ಟೈಲ್ಸ್ ಅಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ನಮಗೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಅಚ್ಚುಕಟ್ಟಾಗಿ ಕೆಲಸನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಈ ಪ್ರಾವಿಷನ್ ನೋಡಿದ್ರಲ್ಲ, ಇಲ್ಲಿ ನೋಡಬಹುದು ಔಟರ್ ಸ್ಟೇರ್ ಕೇಸ್. ಇದು ತುಂಬಾ ಜನ ಇನ್ನರ್ ಸ್ಟೇರ್ ಕೇಸ್ಗೆ SS ಯೂಸ್ ಮಾಡ್ತಾರೆ. ಇವರು ಔಟರ್ ಸ್ಟೇರ್ ಕೇಸ್ಗೆ SS ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇದೆಲ್ಲ MS ಯೂಸ್ ಮಾಡ್ತಾರೆ, ಇವರು SS ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಅಲ್ಲಿ ಅಗ್ನಿಮೂಲೆ ಬರುತ್ತೆ, ಅಗ್ನಿಮೂಲೆಯಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. 100% ವಾಸ್ತು ಅಂತಾನೆ ಹೇಳ್ಬೋದು. ಸೇಫ್ಟಿ ಪರ್ಪಸ್ಗೆ SS ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಅಷ್ಟೇ ತುಂಬಾ ವೈಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ. ಕಾರಿಡಾರ್, ಈ ಕಾರಿಡಾರ್ ಅಲ್ಲಿ ಆರಾಮಾಗಿ 4 ಜನ ನಡ್ಕೊಂಡು ಹೋಗ್ಬೋದು, ಪಕ್ಕ ನಿಂತ್ಕೊಂಡು. ಅಷ್ಟು ವಿಶಾಲವಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ಐಟಮ್ಗಳನ್ನ ಎತ್ತಿ ಸಾಗಿಸ್ಕೋದಕ್ಕೂ ಕೂಡ ಜಾಗ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಚೆನ್ನಾಗಿದೆ. ಮಾಮೂಲಿ ಇದು ಫಸ್ಟ್ ಫ್ಲೋರ್ ಲಿಫ್ಟ್. ಈ ಲಿಫ್ಟ್ ಪಕ್ಕದಲ್ಲಿ, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಜಾಗ ಕೊಟ್ಟಿದ್ದಾರೆ. ಈ ಜಾಗ ಬಂದ್ಬಿಟ್ಟು ನಮಗೆ ಸ್ಟ್ಯಾಂಡ್ ಇಟ್ಕೊಳ್ಳೋದಕ್ಕೆ, ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂಥದ್ದು ಈ ಪೋರ್ಷನ್ ಅಲ್ಲಿ. ಇನ್ ಕೇಸ್ ಏನಾದ್ರು ರೆಡಿ ಇತ್ತು ಅಂದ್ರೆ ರೆಡಿ ಮಾಡ್ಕೊಬೋದು. ಬೈ ಮಾಡಿರೋರು ಏನಾದ್ರು ಸ್ವಂತವಾಗಿ ಇಟ್ಕೊಳ್ತೀವಿ ಅಂದ್ರೆ ಬೇಕಾದ್ರೆ ಇಂಟೀರಿಯರ್ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಮಾಡ್ಕೊಬೋದು. ಜಾಗ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ.
ಟೀಕ್ವುಡ್ ಡೋರ್. ಇದರ ಪಕ್ಕದಲ್ಲಿ ನಮಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ವಿತ್ MS ರಾಡ್ಗಳಿದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಡೋರ್ ಬಂದ್ಬಿಟ್ಟು ನಾರ್ತ್ ಡೋರು, ಕರ್ವಿಂಗ್ಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಔಟರ್ ಸ್ಟೇರ್ಕೇಸು ಬಾಡಿಗೆ ಪರ್ಪಸ್ಗೆ ಅಂತ ಕಟ್ಟಿರೋದಲ್ಲ ಮನೆ. ಇದು ತುಂಬಾ ಅಚ್ಚುಕಟ್ಟಾಗಿ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ಗಳಿಗೆ ಹೇಗೆ ವರ್ಕ್ ಮಾಡಿರ್ತಾರೋ ಅದೇ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವರ್ಕಲ್ಲಿ ಕಾಂಪ್ರೂವ್ನೇ ಆಗಿಲ್ಲ, ಅಷ್ಟು ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ಇನ್ನ ಈ ಫಸ್ಟ್ ಫ್ಲೋರ್ ಅಲ್ಲಿ ವರ್ಕ್ ನಡೀತಾ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಕ್ಲೀನಿಂಗ್ ಅಲ್ಲಿ ಆಗೋಗಿದೆ. ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಈಗ ನಾವಿರೋದು ಫಸ್ಟ್ ಫ್ಲೋರ್. ನೋಡ್ಬೋದು ಇಷ್ಟು ಫುಲ್ಲು ಹಾಲ್ ಬರುತ್ತೆ, ಲಿವಿಂಗ್ ರೂಮ್. ಈ ಲಿಫ್ಟ್ಗೆ ಸಂಬಂಧಪಟ್ಟಿರುವಂತಹ ಐಟಮ್ಗಳನ್ನೆಲ್ಲ ಇಟ್ಟಿದಾರಲ್ಲ, ಇದು ಫುಲ್ಲು ನಮಗೆ ಹಾಲ್ ಬರುತ್ತೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ಕೊಂಡು ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಟೀ ಟೇಬಲ್ ಇಟ್ಕೊಂಡ್ರೆ, ಇವಾಗ ನಾನೇ ನಿಂತಿದ್ದೀನಿ ಈ ಜಾಗ ಫುಲ್ಲು ನಾವು ಓಡಾಡ್ಬೋದು, ಅಷ್ಟು ಜಾಗ ಇದೆ ಈ ಹಾಲಲ್ಲಿ. ಟಿವಿ ಕ್ಯಾಬಿನೆಟ್ ಅಷ್ಟೇ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗ್ಲಾಸಿ ಫಿನಿಶಿಂಗ್ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. POP ವರ್ಕ್ ಅಷ್ಟೇ ಎಲ್ಲೂ ಕೂಡ ಕಾಂಪ್ರೋ ಆಗಿಲ್ಲ ಅಂತ ಹೇಳ್ಬೋದು. ಕ್ಲೀನ್ ಆಗಿ ಮುಗಿಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಲಿವಿಂಗ್ ರೂಮ್ ಪಕ್ಕದಲ್ಲಿ ಪೂಜಾ, ಒಂದು ಸೆಮಿ POP ವರ್ಕು ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2x4 ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ ಡೋರೇ ಬರುತ್ತೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ ಈ ಪೂಜಾ ಮನೆಯಲ್ಲಿ. ಇದು ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್. ಖಂಡಿತ ಈ ಮನೆಗೆ ಬಂದ್ರೆ ಕಿಚನ್ ಅಂತ ಲೈಕ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅಷ್ಟು ಜಾಗ ಇದೆ ಅಂತ ಹೇಳೋದಕ್ಕೆ. ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ ಮಾಡ್ಯುಲರ್ ಕಿಚನ್. ಮೇಲ್ಗಡೆ ಎಲ್ಲ ನಮಗೆ ಬಾಕ್ಸ್ಗಳು ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಚಿಮ್ಮಿಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ ಈ ಕಡೆ ಪೋರ್ಷನ್ ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಸಿಂಕ್ ಕೂಡ ರೆಡಿ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಕೊಳವೆ ಫಿಟ್ಟಿಂಗ್ಸ್ ಗಳೆಲ್ಲ ನಮಗೆ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಅದು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 2x4 ವೆಟ್ರೋಫೈ ಟೈಲ್ಸ್ ನ ವಾಲ್ ಗಳಿಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ SS ಬ್ಯಾಸ್ಕೆಟ್ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಒಂದು ಕೊಟ್ಟಿರುವಂತದ್ದು. ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಆಪ್ಷನ್ ಕೂಡ ಇದೆ. ಡಿಶ್ ವಾಶ್ ಕೂಡ ಇಟ್ಕೊಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಇನ್ವರ್ಟರ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಔಟ್ ವಾಟರ್ಗೆ ಆ ಪೋರ್ಷನ್ ಕೊಟ್ಟಿದ್ದಾರೆ. 3 ಕಡೆಗೂ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ಲೋರಿಂಗ್ಗೆ ಆಂಟಿಸ್ಕೈ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ವಿಶಾಲವಾಗಿದೆ ಮನೆ ಮಾತ್ರ. ಈ ರೂಮ್ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಇದು ಆರಾಮಾಗಿ 2 ಕಿಂಗ್ ಸೈಜ್ ಕಟ್ಗಳನ್ನ ಹಾಕೊಬಹುದು, ಅಷ್ಟು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲೂ ಅಷ್ಟೇ ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೂಮ್ ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿರುವಂತದ್ದು, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಇದರ ಪಕ್ಕದಲ್ಲಿ ಒಂದು ಕಂಪ್ಯೂಟರ್ ಟೇಬಲ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫೈ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಟಾಪ್ ಟು ಬಾಟಮ್ ವರೆಗೂ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನೋಡಿ ವೀಕ್ಷಕರೇ, ಆ ವಾರ್ಡ್ರೋಬ್ಗೆ ಮತ್ತೆ ಟೈಲ್ಸ್ಗೆ ನೋಡಿ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವುಡ್ಗಳೆಲ್ಲ ಪ್ರತಿಯೊಂದು ವುಡ್ ನಮಗೆ ಟೀಕ್ವುಡ್ ಹಾಕಿರುವಂತದ್ದು. ಫ್ರೇಮ್ಸ್ಗಳಿಗೆಲ್ಲ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್. ಇದು ಜಸ್ಟ್ ಒಂದು ರಫ್ ಆಗಿ ಒಂದು ನೋಡ್ಕೊಳ್ಳಿ. ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಫುಲ್ ಕ್ಲೀನ್ ಆಗಿರೋದ್ರಿಂದ ಕ್ಲೀನ್ ಆಗಿ ನೋಡೋದಕ್ಕೂ ಮತ್ತೆ ಹೇಳೋದಕ್ಕೂ ಚೆನ್ನಾಗಿದೆ. ಇದೊಂದು ಕಾಮನ್ ಬಾತ್ರೂಮ್, ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಇದೆ. ಸ್ಲೈಡಿಂಗ್ ಡೋರ್, ಫ್ರೇಮ್ಸ್ಗಳು ಮತ್ತೆ ಶಟರ್ಸ್ಗಳೆಲ್ಲ ನಮಗೆ ಟೀಕ್ವುಡ್ ಬರುತ್ತೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಇದು ಸೇಮ್ ಈಗ ಇದಕ್ಕೆ ಏನು ಮೆಟೀರಿಯಲ್ ನ ಯೂಸ್ ಮಾಡಿದಾರೋ ಸೇಮ್ ಅದೇ ಮೆಟೀರಿಯಲ್ 3 ಫ್ಲೋರ್ಗೂ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಬಟ್ ನಂಗೆ ತುಂಬಾ ಏನ್ ಇಷ್ಟ ಆಯ್ತು ಅಂದ್ರೆ ಕಾರಿಡಾರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ವಿಶಾಲವಾಗಿದೆ. ಸ್ಟೇರ್ಕೇಸ್ಗೆ ಮಾಮೂಲಿ SS ಯೂಸ್ ಮಾಡಿದ್ದಾರೆ. ಔಟರ್ ಸ್ಟೇರ್ಕೇಸ್ಗೆಲ್ಲ ಔಟರ್ ವ್ಯೂ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಇದೆಲ್ಲ ಡೂಪ್ಲೆಕ್ಸ್ ಹೌಸ್ಗಳು, ಕಾರ್ನರು ನೋಡಿ, ವೈಲ್ಡ್ ಆಗಿದೆ ಸ್ಟೇರ್ಕೇಸು. ಮುಂದೆಗಡೆ ಎಲಿವೇಶನ್ಗೋಸ್ಕರ ಟಫನ್ ಗ್ಲಾಸ್ ಇದೆ, ಮತ್ತೆ SS ಅಲ್ಲಿ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಫುಲ್ ಆಲ್ರೆಡಿ ರೆಡಿ ಆಗಿ ನಿಂತಿರುವಂತ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆ. ಅಲ್ಲಿ ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ವರ್ಕ್ ನಡೀತಿತ್ತು, ಇಲ್ಲಿ ಕಂಪ್ಲೀಟ್ ಆಗಿದೆ. ಸೇಮ್ ಡೋರು, ನಾರ್ತ್ ಡೋರ್ ಬರುತ್ತೆ, ಟೀಕುಡ್ ಡೋರು, ಸೇಮ್ ಕರ್ವಿಂಗ್ಸ್ ಇರುವಂತಹ ಡೋರು, ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು ಫಸ್ಟ್ ಫ್ಲೋರ್ ಅಲ್ಲಿ. ನೋಡಿ ವೀಕ್ಷಕರೇ, ಈಗ ಅಂದಾಜ್ ಮಾಡ್ಕೊಳ್ಳಿ ಲಿವಿಂಗ್ ರೂಮು ನಮಗೆ ಎಷ್ಟು ವಿಶಾಲವಾಗಿದೆ, ಎಷ್ಟೆಷ್ಟು ಐಟಮ್ಗಳನ್ನ ಇಟ್ಕೊಂಡ್ರೆ ಎಷ್ಟೆಷ್ಟು ಜಾಗ ನಮಗೆ ಸಿಗುತ್ತೆ ಅಂತ ನೋಡಿ. ಫುಲ್ಲು ಈ ಬಾಕ್ಲಿಂದ ಇಲ್ಲಿವರೆಗೂ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಇಟ್ಕೊಳ್ತೀರಾ, ಈ ಪೋರ್ಷನ್ ಫುಲ್ಲು ಓಡಾಡಬಹುದು, ಅಷ್ಟು ಜಾಗ ಇದೆ ಈ ಹಾಲಲ್ಲಿ, ಅಷ್ಟು ವಿಶಾಲವಾಗಿದೆ. POP ವರ್ಕು ಅಷ್ಟೇ, ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮಾಡಿರೋ ಅದೇ POP ವರ್ಕು ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ನೋಡಿ ಟಿವಿ ಕ್ಯಾಬಿನೆಟ್, ಈ ವಿಂಡೋ ಇದೆಯಲ್ಲ, ವಿಂಡೋ ಎದುರುಗಡೆ ಕೂತ್ಕೊಂಡ್ರೆ ನಾವು ನೇರವಾಗಿ ಟಿವಿ ನೋಡ್ಬೋದು. ಲೆಫ್ಟ್ ಟು ರೈಟ್ ಇಲ್ಲ, ನೇರವಾಗಿ ಟಿವಿ ನೋಡ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಫ್ಲೋರಿಂಗು, ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಪೂಜಾ ಸೇಮ್ 2x4 ಬಟರ್ಫ್ಲೈ ನ ಯೂಸ್ ಮಾಡಿದರೆ. ಒಂದು ಸೆಮಿ POP ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಡೋರ್ ಬಂದು ನಮಗೆ ಟೀಕುಡ್ ಡೋರು, ಡಬಲ್ ಡೋರ್ ಬರುತ್ತೆ ವಿತ್ ಗ್ಲಾಸ್. ಆರಾಮಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡುವಷ್ಟು ವಿಶಾಲವಾಗಿ ಈ ಪೂಜಾ ಮನೆ ಇದೆ. ಈ ಪೂಜಾ ಮನೆ ಪಕ್ಕದಲ್ಲಿ ಮಾಡ್ಯುಲರ್ ಕಿಚನ್. ಸೇಮ್ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ರಲ್ಲ, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಅಲ್ಲಿರೋ ಐಟಮ್ಸ್ ಗಳಿತ್ತು, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಗೊಂದು ಊಹೆ ಬರುತ್ತೆ ನೋಡಿ, ಎಷ್ಟು ಜಾಗ ಇದೆ, ಎಷ್ಟು ಐಟಮ್ಗಳನ್ನ ಇಟ್ಕೋಬಹುದು, ಐಟಮ್ಗಳನ್ನ ಇಟ್ಕೊಂಡ್ರೆ ಎಷ್ಟು ಜಾಗ ಸಿಗುತ್ತೆ ಅನ್ನೋದೆಲ್ಲ ನಾವು ಊಹೆ ಮಾಡ್ಕೊಬಹುದು. ಬಟ್ ಏನು ಅಂದ್ರೆ ವಿಶಾಲವಾಗಿದೆ, ತುಂಬಾ ದೊಡ್ಡದಾಗಿದೆ ಕಿಚನ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮೇಲೆ ಎಲ್ಲ ನಮಗೆ ಬಾಕ್ಸ್ಗಳು ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಚಿಮ್ಮಿಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ, ವೆಂಟಿಲೇಷನ್ಗೆ ಯೂಸ್ ಮಾಡಿರುವಂಥದ್ದು. ವಿಂಡೋ ಬಂದ್ಬಿಟ್ಟು ಇದು ಟೀಕುಡ್ ವಿಂಡೋ, ವಾಲ್ಗಳಿಗೆ 2x4 ಬಟರ್ಫ್ಲೈಸ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರು, ಇದು ಟೀಕುಡ್ ಫ್ರೇಮ್. ಸೇಮ್ ಯುಟಿಲಿಟಿ, ಇದು ಫುಲ್ ಸೇಫ್ಟಿ ಆಗೋಗಿದೆ MS ವರ್ಕ್ ಅಲ್ಲಿ. ಡಿಶ್ ವಾಶ್ಗೂ ಕೂಡ ನಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವೆಟ್ರೋಫೆಟಲ್ಸ್ ನ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕ್ಯಾಟ್ ವೆಟ್ರೋಫೆಟಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫಿಟ್ಟಿಂಗ್ಸ್ ಯಾವುದು ಇನ್ನ ಕಂಪ್ಲೀಟ್ ಆಗಿಲ್ಲ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಕಿಚನ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇದೆಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ, ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಕೆಲಸ ಮಾತ್ರ ಕ್ಲೀನ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು, ಸೂಪರ್ ಆಗಿ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಫ್ರಿಡ್ಜ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಇದು ಫ್ರಿಡ್ಜ್ ಪಾಯಿಂಟ್. ಇದು ಇಲ್ಲೇನಾದ್ರೂ ಇಟ್ಕೋಬಹುದು ಫ್ರಿಡ್ಜ್, ಚೆನ್ನಾಗಿದೆ. ಈ ಕಿಚನ್ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್. ಸೇಮ್ ಅದೇ ಬೆಡ್ರೂಮ್ಗೆ ಏನು ಸೈಜ್ ಅಲ್ಲಿ ಇತ್ತು ಅದೇ ಸೈಜ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ ಬೆಡ್ರೂಮ್ ಅಲ್ಲಿ ಕೂಡ ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು. 2 ಕಿಂಗ್ ಹಾಕಿದ್ರೆ ಫುಲ್ ಆಗೋಗ್ಬಿಡುತ್ತೆ. ಒಂದು ಕಿಂಗ್ ಒಂದು ಕ್ವೀನ್ ಹಾಕೊಬಹುದು, ಇಲ್ಲಾಂದ್ರೆ ಒಂದು ಕಿಂಗ್ ಜೊತೆಗೆ ಒಂದು 3 ಸೆಟ್ ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಇದೆ ಓಡಾಡೋದಕ್ಕೆ, ಅಷ್ಟು ವಿಶಾಲವಾಗಿದೆ ಈ ಮಾಸ್ಟರ್ ಬೆಡ್ರೂಮ್. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಆಪ್ಷನ್ ಬರುತ್ತೆ. ಒಳಗಡೆ ಎಲ್ಲ ನಮಗೆ ಥಿಂಗ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಟೇಬಲ್ ಅನ್ನು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಪಕ್ಕದಲ್ಲಿ ವೆಂಟಿಲೇಷನ್ಗೆ ನೋಡಬಹುದು ವಿಂಡೋ ಕೂಡ ಇದೆ. 2x4 ಬಟರ್ಫ್ಲೈ ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಜಾಗೋರ್ ಮತ್ತೆ ಹಿಂದಿಯರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿ ಸ್ಕ್ಯಾಟ್ ಬಟರ್ಫ್ಲೈಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡೆ ಬರುತ್ತೆ. ಹ್ಯಾಂಡ್ ವಾಶ್ಗೆಲ್ಲ ಇಲ್ಲಿ ಈ ಪೋರ್ಷನ್ ಪ್ರಾವಿಷನ್ ಮಾಡಿರುವಂತದ್ದು. ಫ್ರೇಮ್ಸ್ ನೋಡಿ, ಟೀಕುಡ್ ಫ್ರೇಮ್ಸ್. ಎದುರುಗಡೆ ಕಾಣಿಸ್ತಿದೆಯಲ್ಲ ಅದು ಚಿಲ್ಡ್ರನ್ಸ್ ಬೆಡ್ರೂಮ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ ನೋಡಿ. ನೋಡಿ ಎಷ್ಟು ಲೈಟ್ ಆಗಿದೆ. ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ ನೋಡಿ. ಅದು ಆಕ್ಚುಲಿ ಗ್ಲಾಸ್ ಅಲ್ಲ, ಟೈಲ್ಸ್. ಅದು ಎಷ್ಟು ಬ್ಯೂಟಿಫುಲ್ ಆಗಿ ಸೆಲೆಕ್ಷನ್ ಮಾಡಿ ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. 2x4 ಬಟರ್ಫ್ಲೈಸ್ ಟಾಪ್ ಟು ಬಾಟಮ್ ವರ್ಗೂ ಇದೆ ನೋಡಿ. ಬಾಟಮ್ ಇಂದ ಟಾಪ್ ವರ್ಗು 2x4 ಬಟರ್ಫ್ಲೈಸ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಂಟಿ ಸ್ಕ್ಯಾಟ್ ಬಟರ್ಫ್ಲೈಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಜಾಗೋರ್ ಮತ್ತೆ ಹಿಂದಿಯರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ನೋಡಿ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್.
ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ. ಚೆನ್ನಾಗಿದೆ ಈ ಬೆಡ್ರೂಮ್ ಕೂಡ. ತುಂಬ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ. ವಾರ್ಡ್ರೋಬ್ ಅಂತೆಲ್ಲ ಯೂಸ್ ಮಾಡಿರೋದು ಗ್ಲಾಸಿ ಫಿನಿಶಿಂಗ್ ಲ್ಯಾಮಿನೇಟೇ ಯೂಸ್ ಮಾಡಿರೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಮಾಡಿಸಿದ ಮನೆ ಕಾರ್ನರ್ ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಔಟರ್ ಸ್ಟೇರ್ ಕೇಸು, 2 BHK. ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಆರಾಮಾಗಿ ಈ ಇನ್ ಕೇಸ್ ಏನಾದರೂ ಬಾಡಿಗೆಗೆ ಕೊಡ್ತೀವಲ್ವಾ, ಆ ಮಂಚ ಏನಾದ್ರು ದೊಡ್ಡ ಐಟಮ್ಸ್ಗಳನ್ನ ನಾವು ಸಾಗಿಸ್ಬೇಕು ಅಂದ್ರೂ ಕೂಡ ನಾವು ಟರ್ನ್ ಮಾಡ್ಬೋದು ಈ ಸ್ಟೇರ್ ಕೇಸಲ್ಲಿ, ಅಷ್ಟು ವಿಶಾಲವಾಗಿದೆ ಈ ಸ್ಟೇರ್ ಕೇಸು. ಇನ್ ಕೇಸ್ ಬೇಡ ಅಂದರೆ ಇಲ್ಲಿಂದ ಕೂಡ ನಾವು ಎಳ್ಕೊಬೋದು, ರೋಡ್ ಸೈಡಿಂದನೂ ನಾವು ಎಳ್ಕೊಬೋದು. ಬಟ್ ಅಷ್ಟು ಬರೋದಿಲ್ಲ, ಸ್ಟೇರ್ ಕೇಸಲ್ಲಿ ನಾವು ತೊಗೊಂಬರ್ಬೋದು, ಅಷ್ಟು ವಿಶಾಲವಾಗಿದೆ. ಇಲ್ಲಿ ಅಷ್ಟೇ ಸ್ಲಿಪ್ಪರ್ ಸ್ಟ್ಯಾಂಡ್ ಒಂದು ಇಟ್ಕೊಬೋದು ಈ ಪೋರ್ಷನಲ್ಲಿ. ವೀಕ್ಷಕರಿಗೆ ನಾವು 3ನೇ ಫ್ಲೋರ್ಗೆ ಹೋಗೋಣ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರಲ್ಲಿ ಇದ್ದೀವಿ. ಈ 3ನೇ ಫ್ಲೋರ್ ಬಂದ್ಬಿಟ್ಟು ಓನರ್ ಪರ್ಪಸ್ಗೆ ಕಟ್ಟಿರುವಂತಹ ಡೂಪ್ಲೆಕ್ಸ್ ಹೌಸ್ ಇದು. ಫ್ರಂಟ್ ಆಫ್ ಮೈನ್ ಡೋರ್ ನೋಡ್ಬೋದು. ಆ ಕೆಳಗಡೆಗೆಲ್ಲ ನಮಗೆ ಒಂದು ಸೈಡ್ ಮಾತ್ರ ವೆಂಟಿಲೇಷನ್ ಪರ್ಪಸ್ಗೆ ಕೊಟ್ಟಿದ್ರು ಡೋರ್ ಪಕ್ಕದಲ್ಲಿ. ಇಲ್ಲಿ 3 ಕಡೆನೂ ಕೊಟ್ಟಿದ್ದಾರೆ, ಮೇಲ್ಗಡೆ ಮತ್ತು ಅಕ್ಕಪಕ್ಕ 2 ಕಡೆನೂ ನಮಗೆ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಮೈನ್ ಡೋರ್ ಮಾತ್ರ ಸೇಮ್ ಬರುತ್ತೆ ನಮಗೆ, ನಾರ್ತ್ ಫೇಸಿಂಗ್ ಡೋರು ನೋಡಿ, ಚೆನ್ನಾಗಿದೆ. ಇದು ಓನರ್ ಇರುವಂತಹ ಬಿಲ್ಡ್ ಆಗಿರುವಂತಹ ಮನೆ ಇದು. ಫ್ಲೋರಿಗೆ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಡೋರ್ ಆಪೋಸಿಟ್ ಆಗಿ ನಮಗೆ ದೇವ್ರ ಮನೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಫುಲ್ ಟೀಕು ಮತ್ತು ವಿತ್ ಫುಲ್ ಫೈನಲ್ ಪಾಲಿಶಿಂಗ್ ಆಗಿರುವಂಥದ್ದು, ಚೆನ್ನಾಗಿದೆ. ಫ್ಲೋರಿಗೆ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಒಂದು ಸೆಮಿ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಚಂದ ಮನೆ ಅಂತ ಹೇಳ್ಬೋದು, ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರೋದು ಹಾಲು ನೋಡಿ. ಆ ಪೋರ್ಷನಲ್ಲೂ ಕಾಟ್ ಹಾಕೋಬೋದು, ಸೋಫಾ ಹಾಕೋಬೋದು. ಇನ್ ಕೇಸ್ ಈ ಪೋರ್ಷನ್ ಹಿಂಗೆ ಬೈಫರ್ಕೇಶನ್ ಮಾಡ್ಕೊಂಡು ಇಲ್ಲೂ ಸೋಫಾ ಹಾಕೋಬೋದು, ಇಲ್ಲಾಂದರೆ ಅಲ್ಲಿಗೂ ಕೂಡ ನಾವು ಸೋಫಾ ಹಾಕೊಬೋದು. 3 ಕಡೆ ನಾವು ಡಿವೈಡ್ ಮಾಡ್ಕೊಬೋದು ಈ ಹಾಲ್ನ, ಅಷ್ಟು ವಿಶಾಲವಾಗಿದೆ. ಒಳ್ಳೆ ಅಕಾಮಿಡೇಷನ್ ಅಂತಾನೆ ಹೇಳ್ಬೋದು. TV ಕ್ಯಾಬಿನೆಟ್ ಇದು, ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಕೂಡ ವಾರ್ಡ್ರೋಬ್ಗಳು ಮಾಡಿದ್ದಾರೆ ನೋಡಿ, ಐಟಮ್ಸ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಒಂದು ಪಾಯಿಂಟ್ ಆಪ್ಷನ್ ಇದೆ. ಸ್ಟೇರ್ಕೇಸ್ ಕೆಳಗಡೆ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಬೋದು. ಇದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಕ್ಲೀನಾಗಿ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡ್ಬೋದು POP ವರ್ಕು. ಆ್ಯಕ್ಚುಲಿ ಇದು ನಮಗೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇದು ಲ್ಯಾಮಿನೇಟ್ ಶೀಟಲ್ಲಿ ಏನು ನಮಗೆ ವರ್ಕ್ ಮಾಡಿದಾರೋ ಆ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಇದು. ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು, ಎಲ್ಲೂ ಏನೂ ಡ್ಯಾಮೇಜ್ ಆಗೋದಿಲ್ಲ, ಅಷ್ಟು ಕ್ಲೀನಾಗಿ ವರ್ಕ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ, ತುಂಬ ಇಷ್ಟ ಆಯಿತು ಈ POP ವರ್ಕ್ ಮಾಡಿರೋ ಕಾನ್ಸೆಪ್ಟು, ಸಖತ್ತಾಗಿದೆ. ಬಟ್ ಹಾಲಂತೂ ನಮಗೆ ತುಂಬ ವಿಶಾಲವಾಗಿದೆ ಅಂತಲೇ ಹೇಳ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಪೂಜಾ ಮನೆ ನೋಡಿದ್ರಿ, ಈ ಪೂಜಾ ಮನೆ ಹಿಂದೆಗಡೆ ಮಾಡ್ಯುಲರ್ ಕಿಚನ್ನು, ಅರ್ಕಲಿಕ್ ಶೀಟ್ನ ಯೂಸ್ ಮಾಡಿರುವಂಥದ್ದು, ಗ್ರಾನೈಟ್ ಫ್ಲೋರಿಂಗು. ಇಲ್ಲಿ ಮಾಮೂಲಿ ಸಿಂಕ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಆಕ್ವಾಗಾರ್ಡ್ ಆಪ್ಷನ್ ಇದೆ. ನಮಗೆ ಚಿಮ್ಮಿಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋಫೆಟಲ್ಸು ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಟ್ಲ ಯೂಸ್ ಮಾಡಿರುವಂಥದ್ದು. ಇದು MS ಎಲ್ಲ ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ಗೆ. ಮೇಲ್ಗಡೆಗೂ ಅಷ್ಟೇ ಬಾಕ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಸೇಮ್ ಬಾಡಿಗೆ ಮನೆಯಲ್ಲಿ ಹೇಗಿತ್ತು ಯುಟಿಲಿಟಿ, ಅದೇ ಕಾನ್ಸೆಪ್ಟಲ್ಲೇ ಈ ಮನೆಗೂ ಬಂದಿದೆ. ಸೇಮ್ ಟೈಲ್ಸು ಮತ್ತು ಸೇಮ್ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೂ ಕೂಡ ನಮಗೆ ಡಿಶ್ ವಾಶ್ ಆಪ್ಷನ್ ಇದೆ. ಫುಲ್ ಸೇಫ್ಟಿ ಕಂಪ್ಲೀಟ್ ಆಗಿದೆ MS ವರ್ಕಲ್ಲಿ. ಫ್ರೇಮ್ಸ್ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸೇ ಬರುತ್ತೆ. ಟೀಕ್ವುಡ್ ಪಾಲಿಶಿಂಗ್ ಡೋರು ನೋಡಿ, ಇದು ಪಾಲಿಶ್ ಆಗಿದೆ. ಬಾಡಿಗೆ ಮನೆ ನೋಡಿದ್ರಲ್ಲ, ಅಲ್ಲಿ ಪಾಲಿಶ್ ಆಗಿರಲಿಲ್ಲ, ಇಲ್ಲಿ ಪಾಲಿಶ್ ಆಗಿದೆ ನೋಡಿ. ನೋಡೋದಕ್ಕೆ ನೋಡಿ, ಎರಡು ಒಂದೇ ಥರ ಕಾಣಿಸುತ್ತೆ, ಫ್ರೇಮು ಮತ್ತು ಡೋರು. ಅಷ್ಟು ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಇಂಟೀರಿಯರ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಆರ್ಚ್ ಥರ ಆ ಮನೆ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ರೆ ನೋಡೋದಕ್ಕೆ ಒಂಥರ ಒಳ್ಳೆ
ಒಳ್ಳೆ ಕಳ ಇದೆ ಅಂತಾನೆ ಹೇಳ್ಬೋದು. ಇದು ಬಂದು ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಕಾಮನ್ ಬಾತ್ರೂಮು. ಇನ್ ಕೇಸ್ ಏನಾದ್ರು ವಯಸ್ಸಾಗಿರೋರು, ಓನರ್ ಪರ್ಪಸ್ ಅಲ್ಲಿ ವಯಸ್ಸಾಗಿರೋರು ಮೆಟ್ಲತ್ತಕ್ಕಾಗಲ್ಲ ಅನ್ನೋರು ಈ ರೂಮ್ ನ ಯೂಸ್ ಮಾಡಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೂನ್ಲೆಟ್ ಅಲ್ಲಿ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಕಂಪ್ಯೂಟರ್ ಟೇಬಲ್ ಕೂಡ ಆಪ್ಷನ್ ನಮಗೆ ಈ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಜಸ್ಟ್ ಒಂದು ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ವಿಶಾಲವಾಗಿದೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್, ಸ್ಪೇಷಿಯಸ್ ಆಗಿದೆ. ಇದು ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕಟ್ ವೆಟ್ರೋ ಪೆಟಲ್ಸ್. ಫ್ಲೋರಿಂಗ್ಗೆ ವಾಲ್ಗಳಿಗೆ 2x4 ವೆಟ್ರೋ ಪೆಟಲ್ಸ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಡೂಪ್ಲೆಕ್ಸ್ ಹೌಸ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್. ಇದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ವರ್ಕ್ ಅಂತೂ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. POP ವರ್ಕ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. TV ಕ್ಯಾಬಿನೆಟ್ ಇದು. ವೀಕ್ಷಕರು, ಈಗ ನಾವು 4ನೇ ಫ್ಲೋರ್ ಹೋಗೋಣ. ಬಟ್ ಇಲ್ಲೇನು ಅಂದ್ರೆ ಈ ಮನೆಗೆ ಲಿಫ್ಟ್ ಬರೋದಿಲ್ಲ, ಔಟ್ರ್ ಬರುತ್ತೆ. ನಮಗೆ ಔಟ್ರ್ ಇಂದಾನೆ ಓಡಾಡಬೇಕು, ಇನ್ನರ್ ಇಂದ ನಮಗೆ ಲಿಫ್ಟ್ ಇರೋದಿಲ್ಲ. ವೀಕ್ಷಕರೇ, ಈಗ ನಾವು 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಡೂಪ್ಲೆಕ್ಸ್ ಮಾಮೂಲಿ ನೋಡ್ಬೋದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಲೈಟಿಂಗ್ ಜೊತೆಗೆ. ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ವಾವ್, ತುಂಬಾ ವಿಶಾಲವಾಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಇನ್ನರ್ ಸ್ಟೇರ್ ಕೇಸ್ ಯೂಸ್ ಮಾಡಿರೋ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ, ಅದು ಸೆಂಟ್ರಿಗೆ ಇಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲೂ ಓಡಾಡ್ಬೋದು. 3 ಅಡಿ ಜಾಗ ಇದೆ, ಅಲ್ಲೂ ಜಾಗ ಇದೆ ಓಡಾಡೋದಕ್ಕೆ. ಲೆಂತಿ ವಾರ್ಡ್ರೋಬ್, 3 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಎಲ್ಲ ಬಾಕ್ಸ್ಗಳು ಪ್ರಾವಿಷನ್ ಮಾಡಿದ್ದಾರೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ವಾರ್ಮ್ ಲೈಟ್ ಜೊತೆಗೆ. TV ಕ್ಯಾಬಿನೆಟ್ ಇಲ್ಲಿ ನೋಡಿ, ಎಷ್ಟು ವಿಶಾಲವಾಗಿದೆ ನೋಡಿ. ಇನ್ನ ಮಂಚನ ಇನ್ನ ಜರ್ಸಿದ್ರು ಕೂಡ ಇನ್ನ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ ಈ ರೂಮು. ಈ ಪೋರ್ಷನ್ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಬರುತ್ತೆ. ಗ್ಲಾಸ್ ಒಂದು ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲೆಲ್ಲ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಆಪ್ಷನ್ ಇದು. ಈ ಡ್ರೆಸ್ಸಿಂಗ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಸೇಮ್ ಟಾಪ್ ಟು ಬಾಟಮ್ ವರೆಗೂ ನಮಗೆ 2x4 ವೆಟ್ರೋ ಪೆಟಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡೆ ಬರುತ್ತೆ. ಆಂಟಿಸ್ಕಟ್ ವೆಟ್ರೋ ಪೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಫ್ರೇಮ್ಸ್ಗಳು ಬಂದು ಟೀಕುಡ್ ಫ್ರೇಮ್ಸೇ. ಬಟ್ ಏನು ಅಂದರೆ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ಲ್ಯಾಮಿನೇಟು, ಫ್ಲೋರಿಂಗು ಯೂಸ್ ಮಾಡಿರುವಂಥದ್ದು, ಕಾಟಿಗೆ ಯೂಸ್ ಮಾಡಿರುವಂಥದ್ದು ಎಲ್ಲ ಸಿಮಿಲರ್ ಆಗಿದೆ. ಎಲ್ಲೂ ನಮಗೆ ಅಭಾಸ ಅನ್ನಿಸ್ತಲ್ಲ. ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ ಇಷ್ಟ ಆಯಿತು ನನಗಂತೂ. ಬ್ಯೂಟಿಫುಲ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಮತ್ತು ಸೂಪರ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮು. ಇದ್ರ ಪಕ್ಕದಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಸೇಮ್ ಇದು ಅಷ್ಟೇ. ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. 3 ಸ್ಲೈಡಿಂಗ್ ಡೋರೇ ಬರುತ್ತೆ. ಎಂತಿ ಸ್ಪೇಷಿಯಸ್ ಆಗಿರುವಂತಹ 3 ಸ್ಲೈಡಿಂಗ್ ಡೋರೇ ಬರುತ್ತೆ. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಆಲ್ರೆಡಿ ಇದರಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಇದೆ. ಆ ಪೋರ್ಷನಲ್ಲೂ ಫುಲ್ಲು ಓಡಾಡ್ಬೋದು, ಅಷ್ಟು ವಿಶಾಲವಾಗಿದೆ. ವಾರ್ಡ್ರೋಬ್ ಅಂತೂ ಒಳ್ಳೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಡ್ರೆಸ್ಸಿಂಗ್ ಇದು. ಈ ಡ್ರೆಸ್ಸಿಂಗ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಸೇಮ್ ಕಾಪಿ ಪೇಸ್ಟ್ ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋ ಪೆಟಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ವರ್ಕ್ ಬಗ್ಗೆ ಅಂತೂ ಒಂದು ಪಾಯಿಂಟ್ ನಾವು ಕೈ ಮಾಡಿ ತೋರಿಸೋ ಹಾಗಿಲ್ಲ, ಅಷ್ಟು ಕ್ಲೀನಾಗಿ ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲೂ ನಮಗೆ TV ಕ್ಯಾಬಿನೆಟ್ ಇದೆ ಈ ಪೋರ್ಷನ್ ಅಲ್ಲೂ. ಬಟ್ ತುಂಬಾ ಇಷ್ಟ ಆಯ್ತು. ವಿಶಾಲವಾಗಿದೆ. 2 ಮಾಸ್ಟರ್ ಬೆಡ್ರೂಮ್ ವಿಶಾಲವಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಕ್ಚುಲಿ ಇದು ಚಿಲ್ಡ್ರನ್ಸ್ ರೂಮ್ಗೆ ಕನ್ಸಿಡರ್ ಆಗಿರೋದ್ರಿಂದ ಇಲ್ಲಿ ಕಂಪ್ಯೂಟರ್ ಟೇಬಲ್ ಕೂಡ ಮಾಡಿದ್ದಾರೆ. ಎಜುಕೇಶನ್ ಪರ್ಪಸ್ ಓದ್ಕೊಳ್ಳೋದಕ್ಕೆ ಒಂದು ಕಂಪ್ಯೂಟರ್ ಟೇಬಲ್ ಕೂಡ ನಮಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಬೆಡ್ರೂಮ್ಗಳಂತೂ ಹೇಳ್ಕೊಳ್ಳೋ ಥರ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಹಿಂಗೆ ಇಲ್ಲೊಂದು ಡೋರ್ ಆಪ್ಷನ್ ಇದೆ.
ಈ ಡೋರಿಂದ ಹೀಗೆ ನಾವು ಎಕ್ಸಿಟ್ ಆಗ್ಬೋದು. ಬಾಲ್ಕನಿಗೆ ಬಂದ್ವಿ, ಮಾಮೂಲಿ ಹಿಂಗೆ ಟೆರೆಸ್ಗೆ ಹೋಗ್ಬೋದು ನಾವು. ಬಟ್ ಇದೊಂದೇ ಎಂಟ್ರಿ ಇರೋದು. ನಾವು ಟೆರೆಸ್ಗೆ ಹೋಗ್ಬೇಕಂದ್ರೆ ಬಾಡಿಗೆ ಮನೆಯವರು ಟೆರೆಸ್ ಬರೋ ಹಾಗಿಲ್ಲ. ಈ ಓನರ್ ಪರ್ಪಸ್ಗೆ 3rd ಫ್ಲೋರ್ 4th ಫ್ಲೋರ್ ಏನು ಯೂಸ್ ಮಾಡ್ತಾರೆ ಅವ್ರು ಮಾತ್ರ ನಾವು ಟೆರೆಸ್ಗೆ ಹೋಗೋಕೆ ಆಪ್ಷನ್ ಮಾಡಿದ್ದಾರೆ. ನೋಡಿ, ವೆಂಟಿಲೇಷನ್ ಪರ್ಪಸ್ಗೆ ಯೂಸ್ ಮಾಡಿರೋವಂಥದ್ದು. ರೆಟ್ರೋಫಿಟಲ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಶೀಟ್ಗಳನ್ನ ಯೂಸ್ ಮಾಡಿರೋವಂಥದ್ದು, ಪೆಟ್ರೋಮೆಕ್ ಶೀಟು ಚೆನ್ನಾಗಿದೆ. ಫುಲ್ SS ಕಂಪ್ಲೀಟ್ ಮತ್ತು ವಿತ್ ಟಫನ್ ಗ್ಲಾಸ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿ, ಔಟರ್ ವ್ಯೂ ತುಂಬ ಅಂದರೆ ತುಂಬ ಮನೆಗಳಾಗಿದೆ. 80 ಫೀಟ್ ರೋಡ್ ಕೂಡ ನಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಡಿ-ಮಾರ್ಟ್ ಮತ್ತು ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ನೈಸ್ ರೋಡ್ ಟೋಲು ಎರಡು ನಮಗೆ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಸರೌಂಡಿಂಗ್ ಅಲ್ಲಿ ನಮಗೆ NPS ಬರುತ್ತೆ, ದಯಾನಂದ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಬಸ್ ಸ್ಟಾಪ್ ಬಂದ್ಬಿಟ್ಟು ಜಸ್ಟ್ 200 ಮೀಟರ್ ಅಲ್ಲಿ ಬಸ್ ಸ್ಟಾಪ್ ಇದೆ. ಲೊಕೇಶನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಲೊಕೇಶನ್. 7 ಮಾಡಿಸಿದ್ದ ಜಾಗ ನಾರ್ತ್ ಈಸ್ಟ್ ಕಾರ್ನರ್ BDA ಪ್ರಾಪರ್ಟಿ. ಕಣ್ಣು ಹಾಯಿಸಿದಷ್ಟು ಮನೆಗಳಿದೆ. 80 ಫೀಟ್ ರೋಡ್ ಪಕ್ಕದಲ್ಲೇ ಇದೆ. ಮನೆ ಮುಂದೆಗಡೆ 30 ಫೀಟ್ ರೋಡು, ಮನೆ ಹಿಂದೆಗಡೆ ನೋಡಿ ಫುಲ್ ವೈಲ್ಡ್ ಆಗಿರುವಂತಹ ಟಾರ್ ರೋಡ್ಗಳು. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಟೆರೆಸ್ಗೆ ಹೋಗೋಣ. ಈ ಟೆರೆಸ್ಗೆ ಹೋಗೋದಕ್ಕೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಮನೆ ಲಕ್ಸುರಿ 2 BHK ಬಾಡಿಗೆ ತಗೊಂಡು ಓನರ್ ಇರ್ಬೋದು. ಓಕೆ, ಇದು ಬಂದ್ಬಿಟ್ಟು ಲಿಫ್ಟ್ ರೂಮ್ ಬರುತ್ತೆ. 3 ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ ನೋಡಿ. 3 ಮನೆಗೆ 3 ಟ್ಯಾಂಕ್ ರೂಮ್ ಅನ್ನೋ ಲೆಕ್ಕದಲ್ಲಿ ಇಟ್ಟಿದ್ದಾರೆ. 1000 ಲೀಟರ್ ಬರುತ್ತೆ. ಒಂದೊಂದು ಮನೆಗೆ ಒಂದೊಂದು ಸಪ್ರೇಟ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಕೆಳಗಡೆ ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಏನಾದರೂ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡುವಂಥ ಜಾಗ, ಸ್ಟೋರೇಜ್ ಸ್ಪೇಸು. ಇನ್ ಕೇಸ್ ಏನಾದರೂ ನಮಗೆ ತುಂಬ ಚೆನ್ನಾಗಿತ್ತು ಬರ್ತೀವಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲೂ ಕೂಡ ನಾವು ಮಂಗಳೂರು ಟೈಲ್ಸ್ ಹಾಕಿಸ್ಕೊಂಡ್ಬಿಟ್ರೆ ಒಂದು ನೈಟ್ ಫುಲ್ಲು ಎಂಜಾಯ್ ಮಾಡ್ಬೋದು. ಅಷ್ಟು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಪ್ಯಾರಾಪಟ್ವಾಲ್ ಕೂಡ ನಮಗೆ ತುಂಬ ಹೈಟಾಗಿ ಕಟ್ಟಿದ್ದಾರೆ. ಪ್ಯಾರಾಪಟ್ವಾಲ್ ಗೋಡೆ ಏನಿದೆ ಔಟರ್ ಗೋಡೆ, ಅದು ಕೂಡ ತುಂಬ ಹೈಟಾಗಿ ಕಟ್ಟಿದ್ದಾರೆ. ಏನಂತ ಭಯ ಇಲ್ಲ. ಟೆರೆಸ್ಗೆ ಯಾರು ಬರ್ತಾರೆ ಅಂದ್ಬಿಟ್ಟು ಒಂದು 3 ಅಡಿ ಕಟ್ಬಿಡ್ತಾರೆ, 1.5 ಅಡಿ ಎಲ್ಲ ಕಟ್ಬಿಡ್ತಾರೆ. ಬಟ್ ಇವರು ಹೈಟಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ವರ್ಕ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. 100% ವರ್ಕ್. ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿರೋವಂಥದ್ದು. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಲೊಕೇಶನ್ ಮನೆ. ಆ್ಯಕ್ಚುಲಿ ತುಂಬ ಸಲ ಫೋನ್ ಮಾಡಿದ್ರು ಇವರು, ನಾನೇ ಬಂದಿರಲಿಲ್ಲ. ಬಟ್ ಈ ಥರ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ತಾಗಿದೆ. POP ವರ್ಕ್ ಅಂತೂ ನಮಗೆ ಡೂಪ್ಲೆಕ್ಸಲ್ಲಿ ಮಾಡಿರೋ ದುಡ್ಡಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ನೋಡಿ. ಕನಕಪುರ ರೋಡಲ್ಲಿ ಬರುವಂತಹ ಮೆಟ್ರೋ ಕೂಡ ನಮಗೆ ಕಾಣಿಸುತ್ತೆ. ಮೆಟ್ರೋ ಬ್ರಿಡ್ಜ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇದು ಸ್ಟೇಷನ್, ಇದು ಸ್ಟೇಷನ್ ಕಾಣಿಸ್ತಾ ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಒಂದು 2-2.5 ಕಿಲೋಮೀಟರ್ ದೂರ ಆಗ್ಬೋದು ಅನ್ಕೊಳ್ತೀನಿ ಈ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಒಂದು 2 ಕಿಲೋಮೀಟರ್ ದೂರದಲ್ಲಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಹಾಲಿಡೇ ವಿಲೇಜ್ ರೋಡ್, ಅದೊಂದು ಸಪರೇಟ್ ರೂಟ್ ಒಂದು ಬರುತ್ತೆ 80 ಫೀಟ್ ರೋಡ್. ಆ ರೋಡಿಂದ ಹೋದ್ರೆ ಕನಕಪುರ ರೋಡ್ ನಮಗೆ ಹತ್ರ ಆಗುತ್ತೆ. ಟೋಟಲ್ 2 ರೂಟ್ ಕನೆಕ್ಟಿವಿಟಿ ಇದೆ. ಈ ಸೈಡ್ ಇಂದ ನಾನು ಏನ್ ಡೈರೆಕ್ಷನ್ ತೋರಿಸ್ತಾ ಇದೀನಿ, ಈ ಡೈರೆಕ್ಷನ್ ಇಂದ ಹೋದ್ರೆ 2 ರೂಟ್ ಬರುತ್ತೆ. ನಮ್ಗೆ ಹಿಂಗ್ ಬೇಡ, ನಾವು ಈ ಡೈರೆಕ್ಷನ್ ಇಂದ ಓಡಾಡ್ತೀವಿ ಅಂದ್ರೆ ಅಂಜನಾಪುರ ಇಂದ ಡೈರೆಕ್ಟ್ ಕೋಣನಕುಂಟೆ ಫೋರಂ ಹೋಗುವಂತ ಒಂದೇ ಒಂದು ರೋಡ್. ಬಸ್ ಸ್ಟಾಪ್ ಜಸ್ಟ್ BMTC ಬಸ್ ಸ್ಟಾಪ್ ಜಸ್ಟ್ 200 ಮೀಟರ್ ಅಲ್ಲೇ ಇದೆ. ಆ ಬಸ್ನ ನಾವು ಪಿಕಪ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಕೋಣನಕುಂಟೆ ಫೋರಂ ಎದುರುಗಡೆಗೆ ಕರ್ಕೊಂಡು ಹೋಗುತ್ತೆ. ಅಂಜನಾಪುರ ಟು ಬನಶಂಕರಿ, ಬನಶಂಕರಿ ಟು ಮೆಜೆಸ್ಟಿಕ್. ಒಳ್ಳೆ ಕನೆಕ್ಟಿವಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಆಫ್ಟರ್ 3-4 ಇಯರ್ಸ್ ಅಲ್ಲಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಕೂಡ ನಮಗೆ ಮೆಟ್ರೋ ಬರ್ತಾ ಇದೆ. ಆ ಮೆಟ್ರೋ ಅಂತ ಬಂದ್ಬಿಟ್ರೆ ಜಸ್ಟ್ ನಮಗೆ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ದಲ್ಲಿ ಮೆಟ್ರೋ ಕಂಡ್ರೆ. ಆ ಮೆಟ್ರೋಗೆ ಏನು ಅಂದ್ರೆ ನೋಡಿ, ಇನ್ನೊಂದು ಅಡ್ವಾಂಟೇಜು, ಡೈರೆಕ್ಟ್ ಬನ್ನರ್ಘಟ್ಟ ಇಂದ ಡೈರೆಕ್ಟ್ ಏರ್ಪೋರ್ಟ್ ಹೋಗುವಂತ ಮೆಟ್ರೋ ಎಲ್ಲೂ ಕನೆಕ್ಟಿವಿಟಿ ಇಲ್ಲ. ನನ್ಗೆ ಯಾರೋ ಮಾಹಿತಿ ಬಂದಿರೋದನ್ನ ಹೇಳ್ತಾ ಇದೀನಿ. ಅಲ್ಲಿ ಮೆಟ್ರೋ ಆಗ್ಬಿಟ್ರೆ ನಾಳೆ ದಿನ ನೀವು ಪಕ್ಕಾ ಸಫರ್ ಮಾಡ್ತೀರಾ ಇಂಥ ಏರಿಯಾದಲ್ಲಿ ಮನೆ ತಗೊಬೇಕಾಗಿತ್ತು ಅಂತ. ತುಂಬಾ ಜನ ಬರ್ತಾ ಇದಾರೆ ವೈಟ್ ಫೀಲ್ಡ್ ಇಂದ, ತುಂಬಾ ಕಡೆಯಿಂದ ಈಗ BDA ಪ್ರಾಪರ್ಟಿಗೆ ಬರ್ತಾ ಇದಾರೆ. ಯಾಕಂದ್ರೆ ಕನೆಕ್ಟಿವಿಟಿಗಳು ಸಿಗ್ತಾ ಇದೆ ನಮಗೆ, ಮೆಟ್ರೋಗೆ ತುಂಬಾ ಕನೆಕ್ಟಿವಿಟಿಗಳು ಸಿಗ್ತಾ ಇದೆ. ಈ ಕಡೆ ಹೋದ್ರೆ ಬನ್ನರ್ಘಟ್ಟ ರೋಡಲ್ಲಿ ಮೆಟ್ರೋ, ಈ ಕಡೆ ಬಂದ್ರೆ ಕನಕಪುರ ರೋಡಲ್ಲಿ ಮೆಟ್ರೋ. ಮತ್ತೆ ಇದೆಲ್ಲ BDA ಪ್ರಾಪರ್ಟಿಗಳು ಪಕ್ಕಾ ಲೀಗಲ್ ಪೇಪರ್ಗಳು.
ಪೇಪರ್ ತಗೊಂಡು ಹಿಂಗೆ ಲಾಯರ್ ಕೊಟ್ಟಿದ ತಕ್ಷಣ ವಿತಿನ್ 3 hours ಅಲ್ಲಿ ನಿಮಗೆ ಲೀಗಲ್ ಕೊಡುವಂಥ ಪೇಪರ್ಗಳು 100% ಜೆನ್ಯೂನ್ ಪೇಪರ್ಸ್ಗಳು, ಒಳ್ಳೆ ಬಿಲ್ಡಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿಗಳು, ಕನೆಕ್ಟಿವಿಟಿಗೂ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಸೂಪರ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಮಿಸ್ ಮಾಡ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ನೋಡಿ, ಈ ಮನೆ ಮುಂದೆಗಡೆ ದೊಡ್ಡ ಅಪಾರ್ಟ್ಮೆಂಟ್ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಫುಲ್ ಲಕ್ಸುರಿ ಆಗಿ ಬಿಲ್ಡ್ ಆಗ್ತಾ ಇರುವಂತಹ ಅಪಾರ್ಟ್ಮೆಂಟ್ ಇದು. ಫ್ಯೂಚರ್ಗೆ ಹೆಂಗೆ ಟರ್ನ್ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಒಳ್ಳೆ ಡೆವಲಪ್ ಆಗ್ತಾ ಇರೋಂಥ ಪ್ರಾಪರ್ಟಿ, ಒಳ್ಳೆ ಡೆವಲಪ್ ಆಗ್ತಾ ಇರೋಂಥ ಏರಿಯಾ, ಒಳ್ಳೆ ಕ್ವಾಲಿಟಿಲಿ ಬಿಲ್ಡ್ ಆಗಿರುವಂತಹ ಮನೆ. ಡೂಪ್ಲೆಕ್ಸ್ ವಿತ್ ರೆಂಟಲ್ ಎಕ್ಸ್ಪರ್ಟ್ ಬಿಲ್ಡಿಂಗ್ ಇದು. 2 ಮನೆ ಲಕ್ಸುರಿ 2 BHK ಬಾಡಿಗೆ ಕೊಟ್ಟು ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ನಾವು ವಾಸ ಮಾಡ್ಬೋದು. ವಿತ್ ಲಿಫ್ಟ್ ಕೂಡ ಇದೆ. ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಒಳ್ಳೆ ಮನೆ ಇದೆ. 80 feet ರೋಡ್ ತೋರಿಸ್ತೀನಿ ನೋಡಿ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ 80 feet ರೋಡ್. ಕಾಣಿಸ್ತಾ ಇದೆಯಾ? ಅದೇ 80 feet ರೋಡು. ಆ ಕಾರ್ ಇದೆಯಲ್ಲ, ಆ ಕಾರಿಂದ ಲೆಫ್ಟ್ ತಗೊಂಡ್ರೆ ಬನ್ನರ್ಘಟ್ಟ ರೋಡು, ರೈಟ್ ತಗೊಂಡ್ರೆ ಕನಕಪುರ A2B ಹತ್ರ ಹೋಗುತ್ತೆ. ತುಂಬಾ ಟ್ರಾಫಿಕ್ ಆಗಿ ಹೋಗಿದೆ ಆಕ್ಚುಲಿ ಆ ಏರಿಯಾದಲ್ಲಿ. ನಾಳೆ ದಿನ ಫ್ಯೂಚರ್ಗೆ ಅಲ್ಲಿ ಏನು ರೋಡ್ ಸೈಡ್ ಬರುವಂಥ 50-80 ಕಮರ್ಷಿಯಲ್ಗಳೆಲ್ಲ ಆಲ್ರೆಡಿ ವರ್ಕ್ ಶುರು ಮಾಡ್ತಾ ಇದ್ದಾರೆ. ವಿತಿನ್ 1.5 year ಅಲ್ಲಿ ನಿಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೆ 20-25 ಬಿಲ್ಡಿಂಗ್ಸ್ಗಳು ನಮಗೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎದೊಳುತ್ತೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎದೊಳ್ತು ಅಂದರೆ ಪಕ್ಕದಲ್ಲಿರುವಂತಹ ಒಳಗಡೆ ರೆಸಿಡೆನ್ಸಿ ಏರಿಯಾದಲ್ಲಿ ಮಾತಾಡೋ ಹಾಗೆ ಇಲ್ಲ. ತುಂಬ ಡೆವಲಪ್ ಆಗುತ್ತೆ. ಇದು 100% ನಿಜ. ವಾಸ್ತವವಾಗಿ ನಾನು ನೋಡ್ತಾ ಇರೋವಂಥದ್ದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.